ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನೋ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಬಿಜೆಪಿ ಮುಸ್ಲಿಂ ವಿರೋಧಿ, ಬಿಜೆಪಿ ಕೋಮುವಾದಿ, ಬಿಜೆಪಿ ಅಧಿಕಾರದಲ್ಲಿ ಇದ್ದಷ್ಟು ದಿನ ನಮ್ಮ ಭಾರತದಲ್ಲಿ ಮುಸಲ್ಮಾನರು ಸೇಫ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ನವರ ಪ್ಯೂರ್ ಪ್ರೊಪಗ್ಯಾಂಡಾ, ವಿಷ ಬೀಜ ಬಿತ್ತುವಂತಹ ಪ್ರಯತ್ನ. ಆದರೆ ವಾಸ್ತವ ಏನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಮುಸಲ್ಮಾನರ ಪವಿತ್ರ ರಂಜಾನ್ ಮಾಸ. ಹಾಗಾಗಿ ದೇಶಾದ್ಯಂತ ಸುಮಾರು 32 ಲಕ್ಷ ಮುಸ್ಲಿಂ ಬಡ ಕುಟುಂಬಗಳಿಗೆ ಬಿಜೆಪಿ ಮೈನಾರಿಟಿ ಮೋರ್ಚಾ ಮೋದಿಜಿಯವರ ಹೆಸರಲ್ಲಿ ರಂಜಾನ್ ಕಿಟ್ ಅನ್ನ ನೀಡ್ತಾ ಇದೆ. ಈ ಅಭಿಯಾನಕ್ಕೆ ಸೌಗತ್ ಇ ಮೋದಿ ಅಂತಾನೆ ಹೆಸರನ್ನ ಇಟ್ಟಿದ್ದಾರೆ. ನಮ್ಮ ದೇಶದಲ್ಲಿರುವಂತಹ ಸುಮಾರು 32 ಲಕ್ಷ ಹಿಂದುಳಿದ ಮುಸಲ್ಮಾನರು ಇದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದು ಮೋದಿಜಿ ಕೊಡ್ತಾ ಇರುವಂತಹ ಯೋಜನೆ ಅಲ್ಲ. ಬಹಳಷ್ಟು ಗೊಂದಲಗಳಿವೆ. ಇದು ಮೋದಿಜಿ ಕೊಡ್ತಾ ಇರುವಂತಹ ಯೋಜನೆ ಅಲ್ಲ, ಅಥವಾ ಮೋದಿಜಿ ಕೊಡ್ತಾ ಇರುವಂತಹ ಕಿಟ್ ಅಲ್ಲ. ಇದು ಸರ್ಕಾರದಿಂದ ಕೊಡ್ತಾ ಇರುವಂತಹ ಕಿಟ್ ಕೂಡ ಅಲ್ಲ, ನಿಮ್ಮ ತೆರಿಗೆ ಹಣದಿಂದ ಕೊಡ್ತಾ ಇರುವಂತಹ ಕಿಟ್ ಕೂಡ ಅಲ್ಲ. ಇದು ಮೋದಿಜಿಯವರ ಮೇಲಿರುವ ಅಭಿಮಾನಕ್ಕೆ ಮೋದಿಜಿಯವರ ಹೆಸರಲ್ಲಿ ಬಿಜೆಪಿ ಮೈನಾರಿಟಿ ಮೋರ್ಚಾ ಕೊಡ್ತಾ ಇರುವಂತಹ ಕಿಟ್. ವೀಕ್ಷಕರೇ, ಈಗ ಇದಕ್ಕೆ ದಿನೇಶ್ ಗುಂಡೂರಾವ್ ಅವರು ಒಂದು ಟ್ವೀಟ್ ಅನ್ನ ಹಾಕಿದ್ದಾರೆ. ಏನಂತ ಓದ್ತೀನಿ, ಕೇಳಿಸ್ಕೊಳ್ಳಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು 32 ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಮೋದಿ ಹೆಸರಲ್ಲಿ ಈದ್ ಕಿಟ್ ನೀಡಿದ್ದಾರೆ. ಪವಿತ್ರ ರಂಜಾನ್ ಸಮಯದಲ್ಲಿ ಮುಸಲ್ಮಾನರಿಗೆ ಈದ್ ಕಿಟ್ ಕೊಡಲಿ, ಇದಕ್ಕೆ ನಮ್ಮ ಆಕ್ಷೇಪವಿಲ್ಲ. ಆದರೆ ಇದೇ ಕಾರ್ಯಕ್ರಮವನ್ನ ಕಾಂಗ್ರೆಸ್ನವರು ಮಾಡಿದ್ದರೆ ಪರಿಸ್ಥಿತಿ ಹೇಗಿರುತ್ತಿತ್ತು ಎಂಬುದನ್ನು ಒಮ್ಮೆ ಊಹಿಸಿಕೊಳ್ಳಿ. ಕಾಂಗ್ರೆಸ್ನವರು ಈದ್ ಕಿಟ್ ಕೊಟ್ಟರೆ ಬಿಜೆಪಿಯ ಪುಡಿ ನಾಯಕರು ಇಷ್ಟೊತ್ತಿಗಾಗಲೇ ಬೀದಿಗೆ ಇಳಿಯುತ್ತಿದ್ದರು. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡುತ್ತಿದೆ, ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಬೊಂಬಡ ಬಜಾಯಿಸುತ್ತಿದ್ದರು. ಆದರೆ ಈಗ ಸೌಗತ್ ಎ ಮೋದಿ ಹೆಸರಲ್ಲಿ ಬಿಜೆಪಿಯ ವರಿಷ್ಠ ನಾಯಕರೇ ಮುಸಲ್ಮಾನರಿಗೆ ಈದ್ ಕಿಟ್ ಕೊಡುತ್ತಿದ್ದಾರೆ. ಇದು ತುಷ್ಟೀಕರಣವಲ್ಲವೇ? ಇದು ಓಲೈಕೆ ರಾಜಕಾರಣವಲ್ಲವೇ? ಈ ಭೂತಗಳ ಬಾಯಲ್ಲಿ ಭಗವದ್ಗೀತೆ ಕೇಳಿದ್ರೆ ಹೇಗಿರುತ್ತೆ? ನಗು ಬರುತ್ತಲ್ವಾ? ದಿನೇಶ್ ಗುಂಡೂರಾವ್ ಅವರ ಈ ಟ್ವೀಟ್ ಓದಿ ನನಗೆ ಹಾಗೆ ಅನ್ನಿಸ್ತು. ದಿನೇಶ್ ಗುಂಡೂರಾವ್ ಅವರೇ, ನೀವು ನಿಮ್ಮ ಕಾಂಗ್ರೆಸ್ಸನ್ನು ದಯವಿಟ್ಟು ಬಿಜೆಪಿಗೆ ಕಂಪೇರ್ ಮಾಡುವಂತಹ ಸಾಹಸಕ್ಕೆ ಹೋಗಬೇಡಿ. ನೀವು ಕೊಡೋದಕ್ಕೂ ಇಲ್ಲಿ ಬಿಜೆಪಿ ಮೈನಾರಿಟಿ ಮೋರ್ಚಾ ಕೊಡ್ತಾ ಇರುವಂಥದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಸ್, ನೀವು ಹೇಳಿರುವಂಥ ಪಾಯಿಂಟಲ್ಲಿ ನಾನು ಹೇಳ್ತೀನಿ, ಹೌದು, ಕಾಂಗ್ರೆಸ್ ಓಲೈಕೆ ರಾಜಕಾರಣನೇ ಮಾಡೋದು. ಆದರೆ ಬಿಜೆಪಿ ಮೈನಾರಿಟಿ ಮೋರ್ಚಾ ಇಲ್ಲಿ ಕಿಟ್ ಕೊಟ್ಟಿರುವಂಥದ್ದು ಮುಸ್ಲಿಂ ಓಲೈಕೆ ಮಾಡೋ ಸಲುವಾಗಿ ಅಲ್ಲ. ಯಾಕೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ಬಿಜೆಪಿ ನಂಬಿರೋದು, ಮುಖ್ಯವಾಗಿ ಮೋದಿಜಿ ನಂಬಿರುವಂಥದ್ದು ಸಬಕಾ ಸಾಥ್, ಸಬಕಾ ವಿಕಾಸ್, ಸಬಕಾ ವಿಶ್ವಾಸ್ ಅನ್ನುವಂತಹ ಮಂತ್ರವನ್ನ ಅವ್ರು ಏನು ಹೇಳಿದ್ರು ಅದನ್ನ ಇವತ್ತಿಗೂ ಕೂಡ ಚಾಚು ತಪ್ಪದ ಪಾಲನೆ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಬೇಕಾಗಿರುವಂಥದ್ದು ಎಲ್ಲರ ಏಳಿಗೆ. ಅವರಿಗೆ ದೇಶದ ಪ್ರತಿ ವರ್ಗದವರು ಜೊತೆಯಾಗಿರಬೇಕು, ಕೇವಲ ಒಂದು ಸಮುದಾಯ ಅಲ್ಲ. ನಿಮ್ಮ ಹಾಗೆ ಸಾಬ್ರಕಾ ಸಾಥ್, ಸಾಬ್ರಕಾ ವಿಕಾಸ್, ಸಾಬ್ರಕಾ ವಿಶ್ವಾಸ್ ಅಥವಾ ಗಾಂಧಿ ಪರಿವಾರ ಕಾ ಸಾಥ್, ಗಾಂಧಿ ಪರಿವಾರ ಕಾ ವಿಕಾಸ್, ಗಾಂಧಿ ಪರಿವಾರ ಕಾ ವಿಶ್ವಾಸ್ ಅನ್ನುವಂತಹ ಮಂತ್ರವನ್ನ ಬಿಜೆಪಿ ನಂಬಿರೋದು ಅಲ್ಲ. ಇನ್ನು ಎರಡನೇದಾಗಿ, ಇಲ್ಲಿ ಬಿಜೆಪಿ ಮೈನಾರಿಟಿ ಮೋರ್ಚಾ ಕೊಟ್ಟಿರುವಂಥದ್ದು ರಂಜಾನ್ ಕಿಟ್ ಮೋದಿಜಿ ಹೆಸರಲ್ಲಿ. ಕರೆಕ್ಟಾ? ನಿಮ್ಮ ಹಾಗೆ ವೋಟ್ ಆಸೆಗೆ ಅಥವಾ ಓಲೈಕೆ ರಾಜಕಾರಣಕ್ಕೆ ಸಂವಿಧಾನದ ವಿರುದ್ಧವಾಗಿ ನಿಂತು ಮೀಸಲಾತಿ ಕೊಟ್ಟಿಲ್ಲ. ಅಥವಾ ನಿಮ್ಮ ಹಾಗೆ ಹಿಂದೂಗಳಿಗೆ ಬೈದು ಅಥವಾ ಮಹಾಕುಂಭ ಮೇಳಕ್ಕೆ, ರಾಮ ಮಂದಿರಕ್ಕೆ ಹೋಗೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ಈ ಕಡೆ ಶಿಸ್ತಾಗಿ ಹೋಗಿ ಇಫ್ತಾರ್ನಲ್ಲಿ ಟೋಪಿ ಹಾಕಿ ಕೂತಿಲ್ಲ. ನಿಮ್ಮ ಹಾಗೆ ದೇಶ ವಿರೋಧಿಗಳನ್ನ ಯಾವತ್ತೂ ಬೆಂಬಲಿಸಿಲ್ಲ. ಅವರ ಹೆಡೆ ಮುರಿ ಕಟ್ಟಿ ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಟಿದ್ದಾರೆ. ನಿಮ್ಮ ಹಾಗೆ ಆ ಜಾಗನೂ ನನ್ನದೇ, ಈ ಜಾಗನೂ ನನ್ನದೇ ಅನ್ನುವಂತಹ ಬಕಾಸುರ ವಕ್ಫ್ ಬೋರ್ಡ್ಗೆ ಯಾವತ್ತೂ ನೆರವನ್ನು ನೀಡಿಲ್ಲ. ಇಲ್ಲಿ ಬಿಜೆಪಿ ಕೊಟ್ಟಿರುವಂಥದ್ದು
ಬಿಜೆಪಿ ಮೈನಾರಿಟಿ ಮೋರ್ಚಾ ಕೊಟ್ಟಿರುವಂಥದ್ದು ಒಂದು ರಂಜಾನ್ ಕಿಟ್. ಒಪ್ಕೊಳ್ತೀರಾ ಗುಂಡೂರಾವ್ ಅವರೇ? ಹಾಗಂದು ಕೂಡಲೇ ಓ ಇದು ಬಿಜೆಪಿ ಕೊಟ್ಟಿರೋದಲ್ವಾ, ಓಹೋಹೋ ಇದು ಬಿಜೆಪಿ ಮೈನಾರಿಟಿ ಮೋರ್ಚಾ ಕೊಟ್ಟಿರೋದು, ಹಾಗಾದ್ರೆ ಮೋದಿಜಿಗೆ ಮುಸಲ್ಮಾನರನ್ನ ಕಂಡ್ರೆ ಆಗಲ್ಲ, ಮುಸಲ್ಮಾನರಿಗೆ ಮೋದಿಜಿ ಏನು ಮಾಡಲ್ಲ ಅನ್ನುವಂತಹ ರಾಗವನ್ನ ದಯವಿಟ್ಟು ಶುರು ಮಾಡಬೇಡಿ. ಮುಸಲ್ಮಾನರಿಗೆ ಮೋದಿಜಿ ಮಾಡಿರುವಷ್ಟು ಯಾರೂ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ 70 ವರ್ಷದ ಆಡಳಿತದಲ್ಲಿ ಅಲ್ಲಲ್ಲ, ನಿಮ್ಮ ಚರಿತ್ರೆಯಲ್ಲೇ ನೀವಷ್ಟು ಮಾಡಿರೋದಕ್ಕೆ ಅಥವಾ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ಮನೆ, ನೀರಿನ ವ್ಯವಸ್ಥೆ, ಶೌಚಾಲಯ, ಇನ್ನು ಬೇರೆ ಬೇರೆ ಯೋಜನೆಗಳು, ಆ ಯೋಜನೆಗಳ ವಿಚಾರಕ್ಕೆ ಬರ್ತೀನಿ ರೀ. ಹೀಗೆ ಮೋದಿಜಿ ಏನು ಮಾಡಿಲ್ಲ ಹೇಳಿ? ಸಂಶಯ ಇದ್ರೆ ಮೊಬೈಲ್ ಹಿಡ್ಕೊಂಡಿದ್ದೀರಲ್ವಾ, ಒಂದು ಬಾರಿ ಗೂಗಲ್ ಕಡೆಗೆ ಹೋಗಿ ಬನ್ನಿ, ನೋಡಿ ಆಮೇಲೆ ಮಾತಾಡೋಣ. ವೀಕ್ಷಕರೇ, ಮೋದಿಜಿ ಮುಸ್ಲಿಂ ವಿರೋಧಿ, ಮೋದಿಜಿ ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರಲ್ವಾ, ಮೋದಿಜಿ ತರುವಂತಹ ಯೋಜನೆಗಳ ಸಿಂಹಪಾಲು ಇದೇ ಮುಸಲ್ಮಾನರದು ಅಂತ ಅಂದ್ರೆ ನಂಬುತ್ತೀರಾ? ಮೋದಿಜಿ ದೇಶದ ಜನರ ಒಳಿತಿಗೆ ಅದೆಷ್ಟೋ ಮಹತ್ವದ ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ಇವತ್ತು ನಾನು ಮುಖ್ಯವಾದ 4 ಯೋಜನೆಗಳ ಬಗ್ಗೆ ಮಾತಾಡ್ತೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ವಸತಿ ರಹಿತ ಬಡ ಕುಟುಂಬಗಳು ಒಂದು ನೆಮ್ಮದಿಯ ಸೂರನ್ನ ಕಟ್ಕೊಳ್ಳಿ ಅನ್ನುವಂಥ ಒಂದು ಆಸೆಯಿಂದ ಮೋದಿಜಿ ಈ ಯೋಜನೆಯನ್ನ ತರ್ತಾರೆ. ಇದರಲ್ಲಿ 31%ಕ್ಕೂ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರೇ ಆಗಿದ್ದಾರೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ದೇಶದ ಬೆನ್ನೆಲುಬಾಗಿರುವಂತಹ ರೈತನ ಜೊತೆಯಾಗಿರಬೇಕು ನಾವು, ಅವರ ಆದಾಯವನ್ನು ನಾವು ಹೆಚ್ಚು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೋದಿಜಿ ಈ ಯೋಜನೆಯನ್ನ ತರ್ತಾರೆ. ಇದರಲ್ಲಿ 33%ಕ್ಕೂ ಹೆಚ್ಚು ಫಲಾನುಭವಿಗಳು ಅಗೇನ್ ಮುಸಲ್ಮಾನರೇ ಆಗಿದ್ದಾರೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಕೃಷಿಯೇತರ ಸಣ್ಣ ಉದ್ಯಮಗಳಿಗೆ ಸಾಲವನ್ನ ಪಡ್ಕೊಂಡು ತಮ್ಮ ಸ್ವಂತ ಉದ್ಯೋಗದ ಕನಸನ್ನ ಯಾರು ಕಂಡಿದ್ದಾರೋ ಅವರ ಆ ಕನಸು ನನಸಾಗಲಿ, ಆತ್ಮ ನಿರ್ಭರ ಭಾರತ ನಿರ್ಮಾಣ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಮೋದಿಜಿ ಯೋಜನೆಯನ್ನ ತರ್ತಾರೆ. ಇದರಲ್ಲಿ 36%ಕ್ಕೂ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರೇ ಆಗಿದ್ದಾರೆ. ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಅತ್ಯಂತ ಕಡಿಮೆ ಬೆಲೆಗೆ ಅಡುಗೆ ಅನಿಲವನ್ನ ನಾನು ಪೂರೈಕೆ ಮಾಡಬೇಕು, ಪ್ರತಿ ಮನೆಯ ಅಡುಗೆ ಕೋಣೆ ಹೊಗೆ ಮುಕ್ತವಾಗಿರಬೇಕು ಅನ್ನುವಂಥ ಒಂದು ಆಸೆಯಿಂದ ಮೋದಿಜಿ ಈ ಯೋಜನೆಯನ್ನ ತರ್ತಾರೆ. ಇದರಲ್ಲಿ 37%ಕ್ಕೂ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರೇ ಆಗಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ಗುಂಡೂರಾವ್ ಅವರೇ? ನಿಮ್ಮ ಹಾಗೆ ವೋಟ್ಗಾಗಿ ಅಥವಾ ನಿಮ್ಮ ಸ್ವಾರ್ಥಕ್ಕಾಗಿ ಮುಸಲ್ಮಾನರನ್ನ ಬಳಸಿ ಬಿಜೆಪಿ ಯಾವತ್ತೂ ಕತ್ತಲೆಗೆ ದೂಡಿಲ್ಲ. ಅವರಿಂದ ಬಿಜೆಪಿಗೆ ವೋಟ್ ಬರಲ್ಲ ಅನ್ನುವಂಥದ್ದು ಗೊತ್ತು. ಯಾಕೆ ಇಷ್ಟು ವರ್ಷದ ಅನುಭವದಲ್ಲಿ ಬಿಜೆಪಿಗೆ ಅಷ್ಟು ಅರ್ಥ ಆಗಲ್ವಾ, ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಆದರೆ ಬಿಜೆಪಿ ಸಬಕಾ ಸಾಥ್, ಸಬಕಾ ವಿಕಾಸ್, ಸಬಕಾ ವಿಶ್ವಾಸ್ ಅನ್ನುವಂತಹ ಮಂತ್ರವನ್ನು ಅನುಸರಿಸ್ತಾ ಇದೆ. ನೀವು ಬಿಜೆಪಿ ಮುಸ್ಲಿಂ ವಿರೋಧಿ ಅನ್ನುವಂತಹ ಪ್ರೊಪಗ್ಯಾಂಡವನ್ನ ಬಿತ್ತಿದ್ದಲ್ಲದೆ ಮುಸಲ್ಮಾನರಿಗೆ 65ರಿಂದ 70 ವರ್ಷದಲ್ಲಿ ಬೇರೆ ಏನು ಮಾಡಿದ್ದೀರಾ ಹೇಳಿ? ಮುಸಲ್ಮಾನರು ಅಂದ್ರೆ ಅವರು ಕಾಂಗ್ರೆಸ್ ಆಸ್ತಿ ಅಂತ ಮಾಡ್ಕೊಂಡಿದ್ದು ಬಿಟ್ಟಿ ಭಾಗ್ಯ ಮೀಸಲಾತಿ ಆಸೆಯನ್ನು ತೋರಿಸಿ ಅವರನ್ನ ದಮನಿಸೋ ಕೆಲಸವನ್ನ ಮಾಡಿದ್ದು ಬಿಟ್ರೆ ಬಾಕಿ ಏನು ಮಾಡಿದೀರಾ? ಲಿಸ್ಟ್ ಕೊಡಿ ಅಲ್ಲ. ಮಾತಿಗೂ ಅಯ್ಯೋ ನಮ್ಮ ಬಾಂಧವರು, ಅಯ್ಯೋ ಇವರು ನಮ್ಮ ಅಣ್ಣ ತಮ್ಮಂದಿರು ಅಂತ ಹೇಳುವಂತಹ ನೀವುಗಳು ಎಷ್ಟು ಮುಸಲ್ಮಾನರನ್ನ ರಾಜಕೀಯಕ್ಕೆ ತಂದು ಒಂದು ಉನ್ನತ ಸ್ಥಾನದಲ್ಲಿ ಕೂರಿಸಿದ್ದೀರಾ? ದೊಡ್ಡ ಲಿಸ್ಟ್ ಸಿಗುತ್ತಾ? ಕರೆಕ್ಟು, ನಿಮ್ಮದು ಓಲೈಕೆ ರಾಜಕಾರಣ ಅಲ್ಲ, ಅದಕ್ಕೂ ಮೀರಿರೋದು. ಆದರೆ ಮುಸಲ್ಮಾನರಿಗೆ ಇದು ಯಾವಾಗ ಅರ್ಥ ಆಗುತ್ತೆ ಅಂತ. ರಾಜೀವ್ ಗಾಂಧಿ ಹೇಳಿದ್ದಾರೆ, ಡಕ ಹಣ ಬರುತ್ತೆ, ಅದಕ್ಕೆ ನಾನು ವೋಟ್ ಮಾಡ್ತೀನಿ, ನನಗೆ ಉದ್ಧಾರ ಆಗುವಂತ ಆಸೆನೇ ಇಲ್ಲ ಅಂತಂದ್ರೆ ನಾವ್ ಏನು ಮಾಡೋಣ? ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ದಿನೇಶ್ ಗುಂಡೂರಾವ್ ಅವರೇ, ಹೌದು ಕಾಂಗ್ರೆಸ್ ಮಾಡೋದು
ಮಾಡ್ತಾ ಇರೋದು ಮುಸ್ಲಿಂ ಓಲೈಕೆನೇ. ನಿಮ್ಮ ಪ್ರತಿ ಒಂದು ಹೆಜ್ಜೆ ಕೂಡ ಅದು ಮುಸ್ಲಿಂ ಓಲೈಕೆಗಾಗೆ ಇರುತ್ತೆ, ಅವರ ಉದ್ಧಾರಕ್ಕೆ ಅಲ್ಲ, ಅವರ ಓಲೈಕೆಗೆ ಮಾತ್ರ. ಮುಸಲ್ಮಾನರಿಗೆ ತೊಂದರೆ ಇರೋದು, ಮುಸಲ್ಮಾನರಿಗೆ ಸಮಸ್ಯೆ ಇರೋದು ಅಂಡ್ ಮುಸಲ್ಮಾನರ ನೈಜ ವಿರೋಧಿಗಳು ಅದು ಕಾಂಗ್ರೆಸ್ಸಿಗರೇ ವಿನಃ ಬಿಜೆಪಿ ಅಲ್ಲವೇ ಅಲ್ಲ. ಈ ವಾಸ್ತವ ಅರ್ಥ ಆದವರಿಗೆ ಅರ್ಥ ಆಗತ್ತೆ, ಆಗಲಿಲ್ಲ ಅಂದರೆ ಅದವರವರ ಕರ್ಮ ಅನುಭವಿಸ್ತಾರೆ ಅಷ್ಟೆ. ನಿಮಗೇನು ಅನ್ನಿಸ್ತದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.